ಮಾಜಿ ಮಂತ್ರಿಗಳು ಆರ್.ವಿ. ಶಿವರಾಮ್, ಕೆ. ಷಡಾಕ್ಷರಿ ತುಮಕೂರು ಶಾಸಕರಿದ್ದಾರೆ ಅಧ್ಯಕ್ಷರೇ, ತಿಪ್ಟೂರು ಶಾಸಕರು, ಎಂ.ಎನ್. ರಾಜೇಂದ್ರ ಕುಮಾರ್ ಇದ್ದಾರೆ, ಎಚ್.ಎಸ್. ರಮಣಾರೆಡ್ಡಿ ಅಧಿಕಾರಿ ಇದ್ದಾರೆ, ನಾಗರಾಜ ಅಧಿಕಾರಿ ಇದ್ದಾರೆ. ಈ ಸಮಿತಿಯ ಮುಂದೆ ಚರ್ಚೆಗೆ ರಿಸರ್ವೇಶನ್ ಬಗ್ಗೆ ಬರಲೇ ಇಲ್ಲ. ರಾಜಣ್ಣವರು ಹೇಳಿದ್ರು, ನಿಜ, ಮಹಾಸಭೆ ಚುನಾವಣೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆನೆ ಖರ್ಚಾಗ್ತಾ ಇದೆ, ಕಡಿಮೆ ಮಾಡಿದಿರಿ, ಅಭಿನಂದಿಸ್ತೀವಿ. ಅದರ ಬಗ್ಗೆ ಸುದೀರ್ಘ ಅನುಭವ ಇದೆ ನಿಮಗೆ. ಇವತ್ತು ಈ ಸಂದರ್ಭದಲ್ಲಿ ಇವತ್ತೇನು ಅಂದು ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನ ಕರೆದು ಕೇಳ್ತಾರೆ, ಎನ್ಡಿಡಿಬಿ ರಾಷ್ಟ್ರೀಯ ಹೈನುಗಾರಿಕೆ ಅಧ್ಯಕ್ಷ ಆಗಬೇಕು ಅಂತ. ಅವ್ರು ಹೇಳ್ತಾರೆ, ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತ. ಆ ಷರತ್ತಿಗೆ ಒಪ್ಪಿ ಅವರು ಅಧ್ಯಕ್ಷ ಮಾಡಿದ್ದಾರೆ. ಇವತ್ತು ರಾಷ್ಟ್ರದಾದ್ಯಂತ ಹಾಲಿನ ಒಳೆ ಹರಿತಾ ಇದ್ದಾರೆ ಅಂದ್ರೆ ಡಾಕ್ಟರ್ ಕುರಿಯನ್ ಅವರು. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಇಲ್ಲದೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಬ್ಯಾಂಕ್ 7,000 ಕೋಟಿ ಡಿಪಾಸಿಟ್ ಇದೆ, ಬೆಳಗಾಂ ಡಿಸಿಸಿ ಬ್ಯಾಂಕ್ 5,000 ಕೋಟಿ ಡಿಪಾಸಿಟ್ ಇದೆ, ಬಾಗಲಕೋಟೆ 3,000 ಕೋಟಿ ಡಿಪಾಸಿಟ್ ಇದೆ ಅಧ್ಯಕ್ಷರೇ. ಈ ರೀತಿ ಠೇವಣಿ ಇರ್ತಕ್ಕಂಥ 5,000 ಕೋಟಿ, 7,000 ಕೋಟಿ, 3,000 ಕೋಟಿ ಇರ್ತಕ್ಕಂಥ ಡಿಪಾಸಿಟ್ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ 10 ಲಕ್ಷ ಇಟ್ಬಿಟ್ಟು ನಮ್ಗೆ 3 ನಾಮಿನಿ ಆಗ್ತೀವಿ ಅಂತಿರಲ್ಲ ಸರ್ಕಾರ. ನ್ಯಾಯ ಅಧ್ಯಕ್ಷರೇ ನಮ್ಮ ರಾಜಣ್ಣವರು ಬಹಳ ಸುದೀರ್ಘ ಅನುಭವ, 40 ವರ್ಷ ಅನುಭವ. ಡಿಸಿ ಬ್ಯಾಂಕ್ ಅಧ್ಯಕ್ಷರು ಅವರೇ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಅವರೇ, ಇವತ್ತಿಗೂ ಇದ್ದಾರೆ. ನಾನು ಹೇಳ್ತೀನಿ, ಅವ್ರಲ್ಲೊಂದು ಬಯಸ್ತೀನಿ, ಸನ್ಮಾನ್ಯ ಸಚಿವರೇ, ತಮ್ಮಲ್ಲಿ ಒಂದು ಕೇಳ್ತೀನಿ ಅಪೀಲು. ನಿಮ್ಮ ಬ್ಯಾಂಕಲ್ಲಿ ನೀವು ಡಿಸಿ ಇಲಾಖೆ ಅಧಿಕಾರಿನ ಎಂಡಿ ಮಾಡಿದ್ದೀರಾ 50 ಗಂಟ? ಇಲ್ಲ. ಅವರ ಬ್ಯಾಂಕ್ನವ್ರನ್ನೇ ಪ್ರಮೋಷನ್ ಕೊಟ್ಟು ವ್ಯವಸ್ಥಾಪಕ ನಿರ್ದೇಶನ ಮಾಡ್ಕೊಂಡಿದ್ದೀರಿ. ಆಯ್ತು, ಇದೇ ಎಸ್.ಟಿ. ಸೋಮಶೇಖರ್ ಇಲ್ಲ ಅವರೇ 10 ಲಕ್ಷ ತಗೊಳ್ಳಿ ಅಂದಾಗ ಬ್ಯಾಂಕ್ ಶೇರ್ ತಗೊಂಡಿದ್ದೀರಾ? 50 ಗಂಟೆ 10 ಲಕ್ಷ ಶೇರ್ ನೀವು ತಗೊಂಡಿಲ್ಲ. ನೀವೇ ತಗೊಂಡಿಲ್ಲ ಇರುವಾಗ ನೀವೇ ಸಹಕಾರ ಮಂತ್ರಿಗಳು ಎಲ್ಲದಕ್ಕೂ 10 ಲಕ್ಷ ಕೊಟ್ಟು ನಾಮಿನೇಷನ್ ಆಗ್ತಕ್ಕಂಥದ್ದು ನೀವೆಲ್ಲ ಆಗ್ತಾ ಇರೋದು ಗೊತ್ತು ನಮಗೆ, ಯಾರು ಹಾಕಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತೀನಿ. ಆಮೇಲೆ ಅದನ್ನು ಅಧ್ಯಕ್ಷರೇ, ಈ ರೀತಿ ಒಬ್ಬರ ಕಣ್ಣಿಗೆ ಬೆಣ್ಣೆ, ಒಬ್ಬರ ಕಣ್ಣು ಸುಣ್ಣ ಅಧ್ಯಕ್ಷ ಗೊತ್ತಾಗಲಿ ಅಧ್ಯಕ್ಷರೇ. ಸಹಕಾರಿಗಳಿಗೆ ಓಪನ್ ಆಗಿ ಹೇಳಿ, ಸಹಕಾರ ಸಚಿವರು ಆಗ್ತಾರೋ ಬೇರೆ ಯಾರು ಆಗ್ತಾರೋ ಅಂತ. ಅದಕ್ಕೆ ಮುಚ್ಚಿಡ್ತಾ ಇದ್ದೀರಿ. ಮುಚ್ಚಿಡಲ್ಲ, ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನಾರು ಹೇಳಿ. ಹೇಳ್ಬಿಡ್ತೀನಿ ಸೋಮಣ್ಣ, ಸ್ವಲ್ಪ ನಿಧಾನಕ್ಕೆ ಬರ್ತೀನಿ, ಹೇಳ್ತೀನಿ. ಇಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು ಕಾನೂನು ಮಂತ್ರಿಗಳಿದ್ದಾರೆ, ಕೆ ಎಚ್ ಪಾಟೀಲ್ ಸಹಕಾರಿ ಭೀಷ್ಮ, ಗದಗಿನ ಹುಲಿ, ಅವ್ರು ಒಟ್ಟೆ ಇರ್ತಾರೆ. ಎಚ್ ಕೆ ಪಾಟೀಲ್ ಕಾನೂನು ಸಚಿವರು. ಸ್ವಾಮಿ ನೀವೇನ್ ಮಾಡ್ತೀರಿ ನೋಡಿ, ನಿಮ್ಮಿಂದ ಶಿವಾನಂದ ಪಾಟೀಲ್ ಸ್ವಾಮಿ ಸಹಕಾರ ದಿಗ್ಗಜರು ನೀವು ಇದ್ದೀರಿ, ಹಿಂದ್ಗಡೆ ರಾಜಣ್ಣವರು ನೀವಿದ್ದು ಕ್ಯಾಬಿನೆಟ್ ಅಲ್ಲಿ ನೀವೇ ಇರ್ಬೇಕನೇ ಅಂದ್ರೆ ಸಿದ್ದರಾಮಯ್ಯನವರು ನೀವೇ ಇರ್ಬೇಕನೇ ಅಂದಟ್ಟಿಗೆ ಬಾಯಿ ಮುಚ್ಚಿಬಿಟ್ಟು ಅವ್ರು ಹೇಳಕ್ ಸೈನ್ ಹಾಕಿ ಈ ತಿರಿ ಕಾನೂನು ತತ್ತಿರಲ್ಲ. ಈಗ ಬಿಲ್ ಚೇಂಜ್ ಮಾಡಬೇಕು ಹೇಳಿಬಿಡ್ಲಿ, ಅವ್ರ ಪಾಯಿಂಟ್ಸ್ ಹೇಳಿ ಬಿಡ್ಲಿ. ಪಾಪ ಮುಖ್ಯಮಂತ್ರಿ ಸಹಕಾರ ಕ್ಷೇತ್ರ ಕಂಡು ಆಗಲ್ಲ ಅವ್ರಿಗೆ. ಈಗ ಬಿಲ್ ಆಗಿ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಡಿ. ಆಯ್ತು, ಯಾಕೆ ಬೇರೆಯವರೆಲ್ಲರೂ ಕೂಡ ಮಾತಾಡ್ತೀನಿ. ಯಾಕೆಂದ್ರೆ ಅವ್ರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಹೋಲಿಕೆ ಮಾಡಿದ್ರಲ್ಲ, ಏನ್ ವ್ಯತ್ಯಾಸ ಇದನ್ನ ಹೇಳ್ತೀನಿ ಅಧ್ಯಕ್ಷ. ಸ್ವಲ್ಪ ಟೈಮ್ ಕೊಡಿ ಅಧ್ಯಕ್ಷರೇ, ಸ್ವಲ್ಪ ದೊಡ್ಡ ವಿಚಾರ ಇದು.